ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ನ್ಯೂಯಾರ್ಕ್ ಹೋದಾಗ ಸೆಂಟ್ರಲ್ ಪಾರ್ಕ್ಗೆ ಹೋಗಿದ್ವಿ. ಸೆಂಟ್ರಲ್ ಪಾರ್ಕ್ ವಿಡಿಯೋ ನೀವೇನಾದರೂ ನೋಡಿಲ್ಲ ಅಂದರೆ ನಾನು ಆಲ್ರೆಡಿ ಹಾಕಿದ್ದೀನಿ, ಹೋಗಿ ನೋಡ್ಬೋದು ನನ್ನ ಚಾನಲ್ನಲ್ಲಿ. ನಾವು ಸೆಂಟ್ರಲ್ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಂತಹ ಒಂದು ಬ್ಯೂಟಿಫುಲ್ ಕ್ಯಾಸಲ್ ಇದು. ಸೊ ನಾವು ಒಳಗಡೆ ಹೋಗಿ ಏನೇನೆಲ್ಲ ಇದೆ ನೋಡೋಣ ಅಂತ ಹೋದ್ವಿ. ತುಂಬಾ ಚೆನ್ನಾಗಿತ್ತು, ಡೀಸೆಂಟ್ ಆಗಿತ್ತು ಕ್ಯಾಸಲ್. ನನ್ನ ಪ್ರೀವಿಯಸ್ ವಿಡಿಯೋ ಲಾಂಗ್ ಆಗಿದ್ದರಿಂದ ನಾನು ಈ ಕ್ಲಿಪ್ನ ಅಲ್ಲಿ ಆ್ಯಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇದಕ್ಕೆ ಒಂದು ಪುಟಾಣಿ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ. ಸೊ ಇಲ್ಲಿ ನಾನು ನಿಮ್ಗೆ ಏನೇನೆಲ್ಲ ತೋರಿಸ್ತೀನಿ ಅಂದರೆ, ನಾವು ಫಸ್ಟ್ ಟೈಮ್ US ಅಲ್ಲಿರೋವಂಥವ್ರದ್ದು ವೆಡ್ಡಿಂಗ್ ಅಟೆಂಡ್ ಮಾಡಿದ್ದು. ಅದೇನು ಇನ್ವಿಟೇಷನ್ ಕೊಟ್ಟು ಕರೆದಿದ್ದಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಅಟೆಂಡ್ ಮಾಡಿದಂತಹ ವೆಡ್ಡಿಂಗ್ ಇದು. ನಾನಿವಾಗ ನಿಮಗೆ ತೋರಿಸ್ತಾ ಇರೋಂಥ ಕ್ಯಾಸಲ್ ಹೆಸರು ಬಂದು ಬೆಲ್ವಿಡಿಯರ್ ಅಂತ. ಇಟಾಲಿಯನ್ನಲ್ಲಿ ಬೆಲ್ವಿಡಿಯರ್ ಅಂದರೆ ಬ್ಯೂಟಿಫುಲ್ ಅಂತ ಅರ್ಥ ಅಂತೆ. ಇದೊಂಥರ ಈ ಸೆಂಟ್ರಲ್ ಪಾರ್ಕಲ್ಲೇ ಹೈಯೆಸ್ಟ್ ಪೀಕ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಲ್ಲಿಂದ ತುಂಬಾ ಚೆನ್ನಾಗಿರುತ್ತೆ ವ್ಯೂ ನೋಡೋದಕ್ಕೆ. ಈ ಕ್ಯಾಸಲ್ನ ವೆದರ್ ಸ್ಟೇಷನ್ ಆಗಿ ಯೂಸ್ ಮಾಡ್ತಿದ್ರಂತೆ. ನ್ಯೂಯಾರ್ಕ್ದು ನ್ಯಾಷನಲ್ ವೆದರ್ ಸರ್ವಿಸ್ ಕೊಡೋದಕ್ಕೋಸ್ಕರ ಮತ್ತು ಮೆಟೀರಿಯಲಾಜಿಕಲ್ ಡೇಟಾ ಸ್ಟೋರ್ ಮಾಡೋದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾಯಿದ್ರಂತೆ. ನಮಗೆಲ್ಲ ಹೇಗೆ ಅಂದರೆ, ಕ್ಯಾಸಲ್ ಅಂದರೆ ಸಾಕು, ಯಾರು ರಾಜ ರಾಣಿ, ಯುವರಾಜ ಯುವರಾಣಿ ಇವರೆಲ್ಲ ಇರ್ತಾರೆ ಅನ್ನೋದೊಂದು ಥಿಂಕಿಂಗ್ ಬರುತ್ತೆ. ಬಟ್ ಈ ಕ್ಯಾಸಲ್ನ ಬರೀ ಬಿಸ್ನೆಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಿರಂತೆ. ಇಲ್ಲಿ ಈ ಕ್ಯಾಸಲಲ್ಲಿ ಯಾರೂ ಸ್ಟೇ ಮಾಡಿಲ್ಲ. ಸೊ 1986 ಸ್ಟಾರ್ಟ್ ಆಯಿತು, ಬಟ್ 1990 ದೇ ಸ್ಟಾರ್ಟೆಡ್ ಯೂಸಿಂಗ್ ಆ್ಯಸ್ ಎ ವೆದರ್ ಸ್ಟೇಷನ್ ಆಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇಲ್ಗಡೆ ತುಂಬ ಜನ ಇದ್ದಿದ್ದರಿಂದ ನನಗೂ ಫುಲ್ ಕ್ಯೂರಿಯಾಸಿಟಿ ಇತ್ತು, ಏನಿರ್ಬೋದು ಮೇಲೆ, ಅಷ್ಟು ಚೆನ್ನಾಗಿದೆ ವ್ಯೂ ಅಂತ. ಸೊ ನಾವು ಮೆಟ್ಲೆಲ್ಲ ಹತ್ಕೊಂಡು ಮೇಲೆ ಬಂದ್ವಿ. ಸೊ ಮೇಲ್ಗಡೆ ತುಂಬ ಜನ ಇದ್ದರು ಆ್ಯಂಡ್ ಕ್ಯಾಸಲ್ ಮಾತ್ರ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಕಂಪ್ಲೀಟ್ ಸೆಂಟ್ರಲ್ ಪಾರ್ಕೇ ಕಾಣಿಸ್ತಾ ಇತ್ತು ನಮಗೆ ಇಲ್ಲಿಂದ ವ್ಯೂ. ಇದಂತೂ ಫೋಟೋಸ್ ತೊಗೊಳೋದಕ್ಕೆ ಮತ್ತು ಕುತ್ಕೊಂಡು ಮಾತಾಡೋದಕ್ಕಂತೂ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಸುತ್ತ ಗ್ರೀನರಿ ಇರುತ್ತೆ. ಒಂಥರ ಕಾಂಕ್ರೀಟ್ ಜಂಗಲಲ್ಲಿ ಕಳೆದೋಗಿರೋರಿಗೆ ಒಂದು ಗ್ರೀನರಿ ಸಿಕ್ಕಿದ್ರೆ ಹೆಂಗೆ ಫೀಲ್ ಆಗುತ್ತೆ, ಅದೇ ಥರ ಫೀಲ್ ಆಗ್ತಿತ್ತು ನನಗಂತೂ. ಅಲ್ಲಿ ಬರ್ತಿದ್ದಂತಹ ತಂಗಾಳಿ ಅಂತಾರಲ್ವ ಅದಕ್ಕೂ, ಮತ್ತು ಇಲ್ಲೊಬ್ಬರು ನಿಂತಿದ್ದಾರಲ್ವ, ಇವರು ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು. ಸೊ ಇಟ್ ವಾಸ್ ಸೋ ಅಮೇಝಿಂಗ್. ಆ ಮ್ಯೂಸಿಕ್ ಕೇಳ್ತಾ ಅಲ್ಲಿ ಕುತ್ಕೊಂಡು ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಆವಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಒಂದು ಮ್ಯಾರೇಜ್. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ನಾವು ಸೆಂಟ್ರಲ್ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ಯಾಂಡಮ್ ಬೈಕ್ ತೊಗೊಂಡ್ವಿ. ಸೊ ಟ್ಯಾಂಡಮ್ ಬೈಕ್ನ ಅಲ್ಲೇ ಪಾರ್ಕ್ ಮಾಡಬೇಕಿತ್ತು, ಅಂದರೆ ಎಲ್ಲೇ ಹೋದರೂ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ಒಳಗಡೆ ಹೋಗಬೇಕಿತ್ತು. ಎಲ್ಲ ಕಡೆ ನಾವು ಅದನ್ನ ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇಲ್ಲೂ ಕೂಡ ನಾವು ಟ್ಯಾಂಡಮ್ ಬೈಕ್ನ ಪಾರ್ಕ್ ಮಾಡಿದ್ದು ಒಂದು ಸ್ಪಾಟು. ಸೊ ಆ ಸ್ಪಾಟಲ್ಲೇ ಮದುವೆ ಕೂಡ ನಡೀತಾ ಇತ್ತು. ಅಂದರೆ ನಾವು ಪಾರ್ಕ್ ಮಾಡಿದ್ಮೇಲೆ ಮದುವೆ ನಡೀತಾ ಇತ್ತು ಆ್ಯಕ್ಚುಲಿ. ನಮ್ಮ ಸೈಡೆಲ್ಲ ಹೆಂಗಂದರೆ, ಮದುವೆ ಅಂದರೆ ಮುಗೀತು, 1 ವೀಕ್ ಆದರೂ ಬೇಕೇ ಬೇಕು. ಮತ್ತು ಶಾಪಿಂಗ್ ಎಲ್ಲ ಅಂದರೆ 1 ಮಂತ್ ಆದರೂ ತಗೊಳುತ್ತೆ. ಸೊ ನಾವು ಎಷ್ಟೊಂದು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾಯಿರ್ತೀವಿ. ಬಟ್ ಇವ್ರು ನೋಡಿ ಎಷ್ಟು ಸಿಂಪಲಾಗಿ ಮದುವೆ ಮಾಡ್ಕೋತಿದ್ದಾರೆ ಅಂತ. ಅಲ್ಲಿ ಬೋರ್ಡ್ ಕಾಣಿಸ್ತಿದೆಯಲ್ವಾ, ಅಲ್ಲಿ ನಾವು ಪಾರ್ಕ್ ಮಾಡಬೇಕಂತ ಬರೆದಿದ್ರು. ಸೊ ನಾವು ಅಲ್ಲೇ ಪಾರ್ಕ್ ಮಾಡಿದ್ವಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪಾಪ ಅವ್ರಿಗೆ ತುಂಬ ಡಿಸ್ಟರ್ಬ್ ಆಯ್ತು ಅನಿಸುತ್ತೆ ನಮ್ಮ ಬೈಕು. ಸೊ ಅವ್ರ ಮದುವೆ ಅದು ನಾವು ಬೈಕ್ ಪಾರ್ಕ್ ಮಾಡಿದ ಹತ್ರನೇ ಆಯಿತು. ಬನ್ನಿ ಹಾಗಾದರೆ ಇವ್ರ ಮದುವೆ ಹೆಂಗಿರುತ್ತೆ ಅಂತ ನೋಡೋಣ. ನಾನು ಇದೇ ಫಸ್ಟ್ ಟೈಮ್ ಅಮೇರಿಕನ್ಸ್ ಮದುವೆ ನೋಡಿದ್ದು. ಐ ಆಮ್ ಸೋ ಎಕ್ಸೈಟೆಡ್. ಅಂದರೆ ಡೈರೆಕ್ಟಾಗಿ ನೋಡೋದಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ನನಗಂತೂ. ಒಳಗಡೆ ಖುಷಿ ಆಗ್ತಾಯಿತ್ತು. ಎಷ್ಟು ಸಿಂಪಲ್ ಆಗಿದೆ ನೋಡಿ ಮದುವೆ. ಆ್ಯಕ್ಚುಲಿ ಅವರು ವಿಡಿಯೋಗ್ರಾಫರ್ ಕೂಡ ಇಲ್ಲ, ಫೋಟೋಗ್ರಾಫರ್ ಕೂಡ ಇಲ್ಲ, ಅವ್ರದ್ದೇ ಒಂದು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಕೋತಾಯಿದ್ರು. ಮತ್ತು ಚರ್ಚಿಂದ ಒಬ್ಬರು ಬರ್ತಾರಲ್ವ, ಅಂದರೆ ಪ್ರಾಮಿಸಸ್ ಎಲ್ಲ ಹೇಳ್ಕೊಡ್ಲಿಕ್ಕೆ ಅವ್ರು ಬಂದಿದ್ದರು. ಸೊ ದೇ ಆರ್ ಜಸ್ಟ್ ಪ್ರಾಮಿಸಿಂಗ್ ಟು ಈಚ್ ಅದರ್ ಆ್ಯಂಡ್ ದೇ ಸ್ಟಾರ್ಟೆಡ್ ಕಿಸಿಂಗ್. ನಂಗಂತೂ ನೋಡಿ ಖುಷಿ ಆಯಿತು, ಒಂಥರ ಡಿಫ್ರೆಂಟ್ ಅಂತೂ ಅನ್ನಿಸ್ತು ಎಕ್ಸ್ಪೀರಿಯನ್ಸ್. ಬ್ರೈಡ್ ಅಂತೂ ತುಂಬಾ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾ ಇದ್ರು, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು. ಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಒಂದು 10 ಮಿನಿಟ್ಸ್ನಲ್ಲೆಲ್ಲ ಅವ್ರ ಮದುವೆ ಮುಗ್ದೋಯ್ತು. ಸೊ ನಾವು ಅಲ್ಲೇ ನಿಂತ್ಕೊಂಡು ಮದುವೆ ಎಲ್ಲ ನೋಡಿಕೊಂಡು ನಮ್ಮ ಸೈಕಲ್ನ ತೊಗೊಂಡೋಗೋಕ್ಕೂ ಮುಂಚೆ ಅವ್ರ ಹತ್ರ ಫೋಟೋಸ್ ಕೂಡ ತೊಗೊಂಡ್ವಿ.